MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇಂದು ಇಸ್ರೋ ಸುಧಾರಿತ ಭೂವೀಕ್ಷಣಾ ಉಪಗ್ರಹ ಉಡಾವಣೆ. ಉಗ್ರ ಮಸೂದ್ ಅಜರ್ನಿಂದ ಭಾರತದ ವಿರುದ್ಧ ಪ್ರತೀಕಾರದ ಎಚ್ಚರಿಕೆ. ಸೋಮನಾಥ ಸ್ವಾಭಿಮಾನ್ ಪರ್ವ ಕಾರ್ಯಕ್ರಮದಲ್ಲಿ ಮೋದಿ. ಇಂದು ಸಿಬಿಐ ಮುಂದೆ ಹಾಜರಾಗಲಿರುವಂತಹ ನಟ ವಿಜಯ್. ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ. ಡಿಸೆಂಬರ್ 24ರಂದು ಇಸ್ರೋದ ಬ್ಲಬರ್ಡ್ ಬ್ಲಾಕ್ 2 ಕಾರ್ಯಾಚರಣೆ ಯಶಸ್ವಿಯಾಗಿತ್ತು. ಇದಾದ ಕೆಲವೇ ದಿನಗಳಲ್ಲಿ ಅಂದ್ರೆ ಇವತ್ತು ಇಸ್ರೋ ಸುಧಾರಿತ ಭೂವೀಕ್ಷಣಾ ಉಪಗ್ರಹ EOS N1 ಅನ್ನ ಉಡಾವಣೆ ಮಾಡಲಿದೆ. ಇಸ್ರೋ 2026ರ ವರ್ಷದ ಮೊದಲ ಸ್ಪೇಸ್ ಮಿಷನ್ ಕೈಗೊಳ್ಳಲಿದ್ದು PSLV C-62 ರಾಕೆಟ್ ಕಣ್ಗಾವಲು ಉಪಗ್ರಹ EOS N1 ಅನ್ನ ನಭಕ್ಕೆ ಕೊಂಡೊಯ್ಯಲಿದೆ. ಇದರ ಜೊತೆಗೆ ಭಾರತ ಮತ್ತು ವಿದೇಶಗಳ ಒಟ್ಟು 17 ಉಪಗ್ರಹಗಳನ್ನು ಇಸ್ರೋ ಕಕ್ಷೆಗೆ ಸೇರಿಸಲಿದೆ. ಇವತ್ತು ಬೆಳಗ್ಗೆ 10:17ಕ್ಕೆ ಶ್ರೀಹರಿಕೋಟಾ ಬಾಹ್ಯಾಕಾಶ ನಿಲ್ದಾಣದ ಮೊದಲ ಉಡಾವಣಾ ವೇದಿಕೆಯಿಂದ ಇಸ್ರೋ 2026ರ ಹೊಸ ವರ್ಷದಲ್ಲಿ ತನ್ನ ಮೊದಲ PSLV C-62 ಮಿಷನ್ ಉಡಾವಣೆಯನ್ನ ಹಮ್ಮಿಕೊಳ್ಳಲಿದೆ. EOS N1 ಭಾರತದ ಕಣ್ಗಾವಲು ಶಕ್ತಿಯನ್ನ ಹೆಚ್ಚಿಸುವ ಮತ್ತೊಂದು ಆಧುನಿಕ ಉಪಗ್ರಹ ಅನ್ನೋದು ಹೆಮ್ಮೆಯ ಸಂಗತಿ. ಪ್ರಾಥಮಿಕ ಪೇಲೋಡ್ EOS N1 ಜೊತೆಗೆ PSLV ಯುರೋಪಿಯನ್ ಪ್ರದರ್ಶನ ಉಪಗ್ರಹ ಮತ್ತು ಭಾರತೀಯ ಮತ್ತು ವಿದೇಶಿ ಸಂಸ್ಥೆಗಳಿಗೆ ಸೇರಿದ 17 ಇತರ ಉಪಗ್ರಹಗಳನ್ನ ಸಹ ನಭಕ್ಕೆ ಹೊತ್ತೊಯ್ಯಲಿದೆ. EOS N1 ಅನ್ನೋದು ಪ್ರಾಥಮಿಕವಾಗಿ DRDOಗಾಗಿ ಅಭಿವೃದ್ಧಿಪಡಿಸಲಾದ ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಉಪಗ್ರಹವಾಗಿದೆ. ಪಾಕ್ ಉಗ್ರ ಮಸೂದ್ ಅಜರ್ ಇದೀಗ ಪ್ರತೀಕಾರಕ್ಕೆ ಹೊಂಚು ಹಾಕಿದ್ದಾನೆ. 1000ಕ್ಕೂ ಹೆಚ್ಚು ಆತ್ಮಾಹುತಿ ಬಾಂಬರ್ಗಳು ಸಿದ್ಧರಾಗಿದ್ದಾರೆ. ಭಾರತಕ್ಕೆ ನುಸುಳೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ಅಂತ ಮಸೂದ್ ಹೇಳಿಕೆ ನೀಡಿದ್ದು ವಿಡಿಯೋ ವೈರಲ್ ಆಗ್ತಾ ಇದೆ. ಪಾಕ್ ಸೇನೆ ಕೂಡ ಸೇನೆಗೆ ಸೇರೋದಕ್ಕೆ ಮಸೂದ್ ಅಜರ್ಗೆ ಆಹ್ವಾನ ಕೊಟ್ಟಿದ್ಯಂತೆ. ಗುಜರಾತ್ನ ಐತಿಹಾಸಿಕ ಸೋಮನಾಥ ದೇವಾಲಯದಲ್ಲಿ 4 ದಿನಗಳ ಕಾಲ ನಡೀತಾ ಇರುವ ಸೋಮನಾಥ ಸ್ವಾಭಿಮಾನ ಪರ್ವ ಆಚರಣೆಯಲ್ಲಿ ನಡೆದ ಶೌರ್ಯ ಯಾತ್ರೆಯಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಿದ್ದು ಬಳಿಕ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. 2026ರಲ್ಲಿ ಮೊಹಮ್ಮದ್ ಗಜ್ನಿ ಸೋಮನಾಥ ದೇವಾಲಯದ ಮೇಲೆ ಆಕ್ರಮಣ ಮಾಡಿ 1000 ವರ್ಷಗಳಾದ ನೆನಪಿಗಾಗಿ ಸೋಮನಾಥ ಸ್ವಾಭಿಮಾನ ಪರ್ವ ಆಚರಿಸಲಾಗ್ತಾ ಇದ್ದು ಅದರ ಭಾಗವಾಗಿ ದೇವಸ್ಥಾನದಲ್ಲಿ ಪೂಜೆ ಯಾತ್ರೆಗಳನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಗುಜರಾತ್ನ ಸೋಮನಾಥ ದೇವಾಲಯದ ಮೇಲೆ ಮೊಹಮ್ಮದ್ ದಾಳಿ ಮಾಡಿ 1000 ವರ್ಷಗಳು ಕಳೆದಿವೆ. ಹೀಗಾಗಿ ಸೋಮನಾಥ ಸ್ವಾಭಿಮಾನ ಪರ್ವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ, ಗಜ್ನಿಯಿಂದ ಔರಂಗಜೇಬನವರೆಗೆ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದವರೆಲ್ಲ ಸಮಾಧಿಯಾದ್ರು. ಆದರೆ ಸೋಮನಾಥ ಅದೆಲ್ಲವನ್ನು ನೋಡುತ್ತಾ ಅಲ್ಲೇ ನಿಂತಿದ್ದಾನೆ ಎಂದರು. ದಕ್ಷಿಣದಲ್ಲಿ ತನ್ನ ಪ್ರಭಾವ ಹೆಚ್ಚಿಸಿಕೊಳ್ಳಬೇಕಾದರೆ ಕೇರಳದಲ್ಲಿ ತನ್ನ ಅಸ್ತಿತ್ವವನ್ನ ಸಾಬೀತುಪಡಿಸಬೇಕು ಅನ್ನೋದನ್ನ ಚೆನ್ನಾಗಿ ಅರಿತುಕೊಂಡಿರುವ ಬಿಜೆಪಿ ಮುಂಬರುವ ಏಪ್ರಿಲ್ನಲ್ಲಿ ನಡೆಯಲಿರುವ ರಾಜ್ಯ ವಿಧಾನಸಭೆ ಚುನಾವಣೆಗೆ ಭರ್ಜರಿ ತಯಾರಿ ಆರಂಭಿಸಿದೆ. ಬಿಜೆಪಿಯ ಚುನಾವಣಾ ತಯಾರಿಯನ್ನ ಸಾರುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೇಸರಿ ಧ್ವಜದೊಂದಿಗೆ ಕೇರಳದ ಕೆಂಪುಕೋಟೆಗೆ ಲಗ್ಗೆ ಇಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬವನ್ನ ಆಂಧ್ರ ತೆಲಂಗಾಣದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಹೀಗಾಗಿ ಹಬ್ಬ ಆಚರಿಸೋದಕ್ಕೆ ಜನ ತಮ್ಮೂರುಗಳಿಗೆ ವಾಪಸ್ ಆಗ್ತಾ ಇದ್ರೆ ಪರಿಣಾಮ ಹೈದರಾಬಾದ್ ವಿಜಯವಾಡ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಏರ್ಪಟ್ಟಿದೆ. 3 ದಿನಗಳಿಂದ ನಲ್ಗೊಂಡ ಜಿಲ್ಲೆಯ ಪಂತಂಗಿ ಟೋಲ್ ಪ್ಲಾಜಾ ಬಳಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. 2 ದಿನದಲ್ಲಿ 13 ಲಕ್ಷ ವಾಹನಗಳು ಸಂಚರಿಸಿವೆ. ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭಾರತ 4 ವಿಕೆಟ್ಗಳಿಂದ ಜಯ. 93 ರನ್ಗೆ ಕೊಹ್ಲಿ ಔಟ್, ಸೆಂಚುರಿ ಮಿಸ್. 28,000 ರನ್ ಗಡಿ ದಾಟಿದ ವಿರಾಟ್. ಇದೆಲ್ಲವನ್ನೂ ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನಲ್ಲಿ. ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲೇ ಭಾರತ 4 ವಿಕೆಟ್ಗಳಿಂದ ಜಯ ಗಳಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ 50 ಓವರ್ಗೆ 8 ವಿಕೆಟ್ ಕಳೆದುಕೊಂಡು 300 ರನ್ ಬಾರಿಸಿತು. ಭಾರತದ ಪರ ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ, ಕನ್ನಡಿಗ ಪ್ರಸಿದ್ಧ ಕೃಷ್ಣ ತಲಾ 2 ವಿಕೆಟ್ ಕಬಳಿಸಿ ಮಿಂಚಿದ್ರು. ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅಬ್ಬರಿಸಿದ್ರು. 44ನೇ ಅರ್ಧ ಶತಕವನ್ನ ತಮ್ಮದಾಗಿಸಿಕೊಂಡ್ರು. 91 ಎಸೆತಗಳನ್ನ ಎದುರಿಸಿದ ಕೊಹ್ಲಿ 93 ರನ್ ಸಿಡಿಸಿದ್ರು. 4 ಬೌಂಡರಿ ಹಾಗೂ 1 ಸಿಕ್ಸರ್ ಸಿಡಿಸಿ ಅಭಿಮಾನಿಗಳನ್ನ ರಂಜಿಸಿದ್ರು.
ಕಿಂಗ್ ವಿರಾಟ್ ಕೊಹ್ಲಿ ಮತ್ತೊಂದು ದಾಖಲೆ ಗರಿ ತಮ್ಮದಾಗಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 28,000 ರನ್ ಬಾರಿಸಿದ ಎರಡನೇ ಆಟಗಾರ ಎಂಬ ಸಾಧನೆ ತಮ್ಮದಾಗಿಸಿಕೊಂಡಿದ್ದಾರೆ. ಮೊದಲ ಸ್ಥಾನದಲ್ಲಿ ಸಚಿನ್ ತೆಂಡೂಲ್ಕರ್ ಇದ್ರೆ ಕೊಹ್ಲಿ ಶ್ರೀಲಂಕಾದ ಕುಮಾರ್ ಸಂಗಕಾರ ಅವರನ್ನ ಹಿಂದಿಕ್ಕಿ ಎರಡನೇ ಸ್ಥಾನದಲ್ಲಿದ್ದಾರೆ. ಕೊಹ್ಲಿ ತಮ್ಮ 624ನೇ ಇನ್ನಿಂಗ್ಸ್ನಲ್ಲಿ ಈ ಮೊತ್ತ ಗಳಿಸಿದ್ದಾರೆ. ನ್ಯೂಜಿಲೆಂಡ್ ಹಾಗೂ ಭಾರತದ ಪಂದ್ಯಕ್ಕೆ ಮುನ್ನ ರೋಕೋ ಜೋಡಿಯನ್ನ ಗೌರವಿಸಲಾಗಿದೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರನ್ನ ಐಸಿಸಿ ಅಧ್ಯಕ್ಷ ಶ್ರೀ ಜೈಶಾ, ಬರೋಡಾ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀ ಪ್ರಣವ್ ಅಮೀನ್ ಮತ್ತು ಬಿಸಿಸಿಐ ಪರಮಾಧಿಕಾರಿಗಳು ವಿಶೇಷವಾಗಿ ಸನ್ಮಾನಿಸಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.